ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಫಸ್ಟ್ ದೀಪ್ ಅವ್ರು ಬಂದಂಗೆ ಈ ಸ್ಟೋರಿ ನರೇಟ್ ಮಾಡಿದಾಗ ಅಂದರೆ ಎಷ್ಟು ಚೆನ್ನಾಗಿ ನರೇಟ್ ಮಾಡಿದ್ರು ಅಂತಂದರೆ ನಮಗೆಲ್ಲ ಈ ಅಜ್ಜಿ ಕತೆಗಳೆಲ್ಲ ಕೇಳ್ತೀವಲ್ಲ ನಾವು, ಆ ಥರ ಒಂದು ಫೀಲ್ ಕೊಡ್ತು ನನಗೆ. ಸೊ ಅಂದರೆ ಅದೇ ಮೇಜರ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಚುಲಿ. ಅವ್ರು ಬಂದು ಅಂದರೆ ಪ್ರತಿಯೊಂದು ಡೀಟೇಲು, ಅಂದರೆ ಒಂದು ಸಣ್ಣ ಸಣ್ಣ ಪಾತ್ರಗಳು ಯಾಕಿದ್ದಾವೆ ಇದ್ರ ಅದ್ರ ಹಿಂದ್ಗಡೆ ಒಂದು ಅದರಿಂದ ಎಲ್ಲ ಇದಕ್ಕೂ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿಗಳೆಲ್ಲ ಇತ್ತು ಅವರಿಗೆ. ಆ್ಯಂಡ್ ಪ್ರತಿ ಸ್ಟೋರಿಗೂ ನೋಡೋದಾದರೆ ಅದಕ್ಕೆ ಆದಂಥ ಒಂದು ಎಸೆನ್ಸ್ ಇರುತ್ತೆ. ಸೊ ನಾವು ಆ ಎಸೆನ್ಸಿಗೆ ಯಾವ ಥರ ಅಂದರೆ ಆ ಹಳ್ಳಿ ಆ್ಯಂಬಿಯನ್ಸ್ ಆಗಿರ್ಬೋದು, ಅದನ್ನೆಲ್ಲ ಯಾವ ಥರ ಕಟ್ಕೊಡೋದು ಅಂತಂದೇಳಿ ನಾವು ಅದ್ರ ಬಗ್ಗೆ ಸುಮಾರು ವಿಷಯ ಡಿಸ್ಕಷನ್ ಮಾಡಿ. ಆ್ಯಂಡ್ ಮೇಜರ್ಲಿ ಆ್ಯಕ್ಚುಲಿ ನಮ್ಮ ಆರ್ಟ್ ಡೈರೆಕ್ಟ್ರ್ ಬಂದಿಲ್ಲ, ಅವರು ಸರ್ವಣ ಅಂತ. ಅವರು ಸಪೋರ್ಟ್ ಇಲ್ಲ ಅಂದರೆ ಆ್ಯಕ್ಚುಲಿ ತುಂಬಾ ಕಷ್ಟ ಆಗೋದು. ಯಾಕಂದರೆ ಆ ಹಳ್ಳಿಗಳಲ್ಲಿ ಪ್ರತಿ ಮನೆ ನೀವು ಆ್ಯಕ್ಚುಲಿ ಏನೇನು ನೋಡ್ತಿದ್ದೀರಲ್ಲ, ಆ ಪ್ರತಿ ಮನೆಯೂ ಆ್ಯಕ್ಚುಲಿ ನಾವು ರೀವರ್ಕ್ ಪೇಂಟ್ ಎಲ್ಲ ಮಾಡಿ, ಅಂದರೆ ಅದು ಫುಲ್ ಆ್ಯಂಬಿಯನ್ಸ್ ಎಲ್ಲ ಕ್ರಿಯೇಟ್ ಮಾಡಿರೋದೆಲ್ಲ ಅದು. ಸೊ ಅದೊಂದು ಸಣ್ಣ ಪ್ರಯತ್ನ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ 19th ವೇಟ್ ಮಾಡ್ತಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ರವಿ ಪ್ರಸಾದ್ ಅಂತ, ಈ ಸಿನಿಮಾದ ಕೊರಿಯೋಗ್ರಾಫರ್ ಅವರು. ಫಸ್ಟ್ಲಿ ರಾಜೇಶ್ ಸರ್ಗೆ ಮತ್ತು ದೀಪು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ದೀಪು ಸರ್, ರಾಜೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಅರಸಯ್ಯನ ಪ್ರೇಮ ಪ್ರಸಂಗ ಅನ್ನೋದಕ್ಕಿಂತ ಅರಸಯ್ಯನ ಹಾಸ್ಯ ಪ್ರಸಂಗ ಅಂತ ಹೇಳ್ಬಿಡ್ಬೋದು. ಅಷ್ಟು ನೀವು ಸಿನಿಮಾದಲ್ಲಿ ಎಂಜಾಯ್ ಮಾಡ್ತೀರಾ. ನಾನು ಸಿನಿಮಾ ನೋಡಿದ್ದೀನಿ. ಸಿನಿಮಾ ಸಾಂಗ್ ಕೊರಿಯೋಗ್ರಾಫ್ ಮಾಡ್ಬೇಕಾದ್ರೆ ಒಂದು 3 ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದೆ ಇದರಲ್ಲಿ. ಇವಾಗ ಏನು ಹಿಂಗೆ ಸಾಂಗ್ ನೋಡಿರ, ಅಯ್ಯೋಯ್ಯ ರಾಮ ಅನ್ನೋ ಒಂದು ಸಾಂಗು, ಮತ್ತು ಬೇಕಾ ಅನ್ನೋ ಒಂದು ಸಾಂಗು, ಮತ್ತು ಪೋಸ್ಟ್ ಕಾರ್ಡ್ ಅನ್ನೋ ಒಂದು ಸಾಂಗು, ಈ ಥರ ಪ್ಯಾಥೋ ಸಾಂಗ್ ಒಂದಿದೆ. ಈ ಜರ್ನಿ ಹೇಳ್ಬೇಕಂತಂದರೆ ಇದು ನಾವು ಬೇರೆ ಬೇರೆ ಮೂವಿ ಸಾಂಗ್ಸ್ ಮತ್ತು ಡ್ಯಾನ್ಸ್ ಸಾಂಗ್ಸ್ ಇದೆಲ್ಲ ಮಾಡುವಾಗ ತುಂಬ ಬದಲಾವಣೆ ಇರುತ್ತೆ. ಈ ಸಿನಿಮಾದಲ್ಲಿ ಹೆಂಗೆ ಅಂದರೆ ಅದು ಒಂದೊಂದು ಶಾರ್ಟಲ್ಲೂ ಕೂಡ ತುಂಬ ನಗು ತರಿಸೋವಂಥ ಸನ್ನಿವೇಶಗಳು ಪ್ರತಿಯೊಂದು ಸಾಂಗ್ ಲಿರಿಕಲ್ಲೂ ಕೂಡ ನಮಗೆ ಸಿಗ್ತಾಯಿತ್ತು. ನಮ್ಮ ಮಾಂತೇಶ್ ಅವರು ಮತ್ತು ರಶ್ಮಿತಾ ಅವರು ತುಂಬ ಚೆನ್ನಾಗಿ ಸಾಂಗ್ಸ್ಗಳಲ್ಲಿ ಮತ್ತು ಬೇರೆ ಬೇರೆ ಸೀನ್ಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಎಲ್ಲ ಕಲಾವಿದ್ರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಸಾಂಗ್ಸಲ್ಲೂ ಕೂಡ ತುಂಬ ಜನ ಕಲಾವಿದರು ಬರ್ತಾರೆ. ಪ್ರತಿ ಶಾರ್ಟ್ಸಲ್ಲೂ ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೂ ತುಂಬ ಖುಷಿ ಆಯ್ತು ಸಿನಿಮಾದಲ್ಲಿ ಕೆಲಸ ಮಾಡಿ. ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಅರಸಯ್ಯನ ಪ್ರೇಮ ಪ್ರಸಂಗ ಹಾಸ್ಯ ಪ್ರಸಂಗವಾಗಿ ಈ ವರ್ಷದ ಅದ್ಭುತ ಚಲನಚಿತ್ರವಾಗಿ ಹೊರಹೊಮ್ಮಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಮುಂದೆ ಕುಂತಿರೋ ಎಲ್ಲ ಗಣ್ಯರಿಗೆ ನಮಸ್ಕಾರ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಸರ್ ಆ್ಯಂಡ್ ದೀಪು ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೊತ್ತು ನಮ್ಮ ಜೊತೆಗೆ ನಮ್ಮ ಬ್ರ್ಯಾಂಡ್ ಪಾರ್ಟ್ನರ್ಸ್ ಸುಬ್ರಹ್ಮಣ್ಯ ಸರ್ ಹಾಗೆ ಜಯರಾಮ್ ಸರ್ ಅವರಿದ್ದರು, ಹಾಗೆ ಕಾರುಣ್ಯ ಮ್ಯಾಮ್. ಈಗ ಅವರಿಗೆ ಇನ್ನೊಂದು ಕೆಲಸ ಅರ್ಜೆಂಟ್ ಆಗಿರೋದ್ರಿಂದ ಅವ್ರು ಹೊರಡಬೇಕಾಗಿದೆ. ಹಾಗಾಗಿ ಅವ್ರನ್ನ ಗೌರವಪೂರ್ವಕವಾಗಿ ಕಳಿಸ್ಕೊಡ್ತಾ ಇದ್ದೀವಿ. ಮ್ಯಾಮ್ ಇವನ ಸೇ ಸಮಥಿಂಗ್. ಆ್ಯಕ್ಚುಲಿ ನಾನು ಅವಾಗಲೇ ಜಯರಾಮಣ್ಣನ ಹೆಸರು ಮತ್ತು ಸುಬ್ರಹ್ಮಣ್ಯ ಸರ್ದು ಬೇರೆ ಹೇಳ್ಬಿಟ್ಟು ಎಕ್ಸೈಟ್ಮೆಂಟಲ್ಲಿ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಕಾರಣನೇ ತೇಜು ಮಸಾಲ ಅವರಿಬ್ಬರು ಬ್ರ್ಯಾಂಡು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ನಮ್ಮಲ್ಲಿ ಒಂದು ಮಾತಿದೆ, ಹಣದ ಮೂಲಕ ನಾವು ಯಾರನ್ನಾದ್ರೂ ಸಂಪಾದನೆ ಮಾಡಿದ್ರೆ ಹಣ ಇರೋವರೆಗೆ ನಮ್ಮ ಜೊತೆಗಿರ್ತಾರೆ, ಬಟ್ ಗುಣದ ಮೂಲಕ ಸಂಪಾದನೆ ಮಾಡಿದ್ರೆ, ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಹೇಳ್ತಿದ್ದು ಒಂದೇ ಮಾತು, ಸುಮಾರು ವರ್ಷದಿಂದ ನನಗವ್ರು ಗೊತ್ತು, ನನಗವ್ರ ಪರಿಚಯ ಅಂತ. ಅಂಥದ್ದೊಂದು ಬಾಂಡಿಂಗ್ನ ಅವರು ಇಡೀ ಇಂಡಸ್ಟ್ರಿ ಜೊತೆಗೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಆಲ್ರೆಡಿ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಸೊ ನಿಮ್ಮ ಹಾಗೆ ಇರೋರ ಹತ್ರ ದುಡ್ಡಿದ್ರೆ ಬಹುಶಃ ಒಂದಷ್ಟು ಒಳ್ಳೆ ಸಿನಿಮಾಗಳು ಬರುತ್ತೆ ಅನ್ನುವಂಥ ಎಲ್ಲ ಪಾಸಿಟಿವ್ ವೈಬ್ ಎಲ್ರಿಗೂ ಕೂಡ ಆಲ್ರೆಡಿ ಬಂದಿದೆ. ಸೊ ಹಾಗಾಗಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಟ್ರೈಲರ್ ಲಾಂಚ್ ಮಾಡಿರುವಂತಹ ದೊಡ್ಡ ಮನೆಯ ಕುಡಿಯುವ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ.
ಹಾಗೆ ಸಿನಿಮಾದ ನಿರ್ದೇಶಕರು ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಇಸ್ ವೆರಿ ಹಂಬಲ್ ಇನ್ ನೇಚರ್, ಬಟ್ ಕೆಲಸ ಅಂತ ಬಂದರೆ ಇಸ್ ವೆರಿ ಪರ್ಟಿಕ್ಯುಲರ್, ಹೀಗೆ ಇರಬೇಕು ಅನ್ನೋಂಥದ್ದು. ದೀಪು ಸರ್, JVR ಪ್ರದೀಪ್ ಅವರು ನಮ್ಮ ನಿರ್ದೇಶಕರು. ಪಿಕ್ಚರ್ ಮುಗ್ದೆ ಆಯ್ತು ಬಿಡಿ. ಓಕೆ, ಎಲ್ರಿಗೂ ನಮಸ್ಕಾರ. ಅಫ್ಕೋರ್ಸ್ ಎಲ್ಲರೂ ಹೇಳ್ದಂಗೆ ರಾಜೇಶ್ ಅಂದರೆ ನಂಗೆ ತುಂಬ ವರ್ಷದಿಂದ ಪರಿಚಯ. ಆ್ಯಂಡ್ ಏನಂದರೆ CA ಇಂದ ಅವ್ರಿಗೆ ಸಿನಿಮಾ ಟಚ್ ಆಗಿರೋದಕ್ಕಿಂತ ಅವ್ರಿಗೆ ಮುಂಚೆಯಿಂದನೂ ಸಿನಿಮಾ ಅಂದರೆ ಭಾಳ ಇಷ್ಟ. ಇನ್ಫ್ಯಾಕ್ಟ್ ಅವರು ಫೈಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದರು, ಒಂದು ಕಡೆ ಆಡಿಷನ್ ಕೊಟ್ಟಿದ್ರು, ಆ್ಯಂಡ್ ಫೋಟೋ ಶೂಟ್ ಮಾಡಿದರು, ಸೀರಿಯಲಲ್ಲೂ ಮಾಡಿದ್ದಾರೆ ಅವರು. ಆ್ಯಂಡ್ ಅಂದರೆ ಇವಾಗ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಈ ಸಿನಿಮಾನ ಅವರು ತುಂಬ ಪ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ನೀವು ನೋಡಿದ್ರೆ ಟೀಮಲ್ಲಿ ಇಡೀ ತಂಡ, ಇನ್ಫ್ಯಾಕ್ಟ್ ಟೆಕ್ನಿಷಿಯನ್ಸ್ ಆಗಲಿ, ಡೈರೆಕ್ಟರ್ ಆಗಲಿ, ಸಿನಿಮಾಟೋಗ್ರಾಫರ್, ಮ್ಯೂಸಿಕ್ ಮಾಡಿದ ಪ್ರತಿಯೊಬ್ಬರು ಇಲ್ಲಿ ಸಿಕ್ಕಾಪಟ್ಟೆ ಪ್ಯಾಷನ್ ಕಾಣಿಸ್ತಿದೆ ನನಗೆ ಸಿನಿಮಾದಲ್ಲಿ. ಆ್ಯಂಡ್ ಶೋರೀಲ್ ಕೂಡ ತೋರಿಸಿದ್ರು, ತುಂಬ ಚೆನ್ನಾಗಿದೆ, ಸಖತ್ ನಗು ಬರುತ್ತೆ, ಖುಷಿ ಆಗುತ್ತೆ, ನಮ್ಮ ಕಲ್ಚರ್ ಅನ್ನೋದು ಆ ಸಿನಿಮಾದಲ್ಲಿ ನಿಮಗೆ ಕಾಣಿಸುತ್ತೆ. ಆ್ಯಂಡ್ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವರು ರಾಕೇಶ್ ಅಲ್ಲ, ಸಖತ್ ಇಷ್ಟ ಇದೆ. ಯಾಕಂದರೆ ಸಿನಿಮಾಗೆ ಒಂದು ಲೈಫ್ ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ಗುರುಪ್ರಸಾದ್ ಅವರು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮಾಂತೇಶ್ ಬಗ್ಗೆ ಹೇಳಲೇಬೇಕು. ಫ್ರೆಂಚ್ ಬಿರಿಯಾನಿ ಫಸ್ಟ್ ನೋಡಿದ್ದು, ಆ್ಯಂಡ್ ಇವ್ರನ್ನ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಇವ್ರು ಬಂದ್ರೆ ನಗು ಬರುತ್ತೆ. ಇನ್ಫ್ಯಾಕ್ಟ್ ನಾನು ಅವಾಗಿಂದ ಆ್ಯಕ್ಚುಲಿ ಇವಾಗಲೇ ನೀವು ಜಾಸ್ತಿ ನಗ್ತಾರೆ, ಅವಾಗಿಂದ ಸ್ವಲ್ಪ ಸೀರಿಯಸ್ ಆಗಿ ಹಿಂಗೆ ನಿಂತಿದ್ರಿ. ಅವ್ರು ಕೇಳ್ತಿದ್ರು ಏನು ಅವ್ರು ಜಾಸ್ತಿ ನಗಲ್ವ ಅಂತ. ಅವ್ರು ನಗಲ್ಲ, ಅವ್ರು ಎಲ್ಲರೂ ಜಾಸ್ತಿ ನಗಿಸ್ತಾರೆ ಅಂತ ನಾನು ಅಂದ್ಕೊಂಡೆ. ಬಟ್ ಡೆಫಿನೆಟ್ಲಿ ಈ ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಆರ್ಟಿಸ್ಟ್ ನೀವು ನೋಡಿದ್ರು ಅವ್ರನ್ನ ನೋಡೋಕ್ಕಾದ್ರೂ ನಾವು ಸಿನಿಮಾಗೆ ಬರಬೇಕು. ಆ್ಯಂಡ್ ಕಾಮಿಡಿ ಸಿನಿಮಾ ಅಂತ ಇದ್ದಾಗ ಯಾವಾಗಲೂ ನಾವು ಒಟ್ಟಿಗೆ ಕೂತ್ಕೊಂಡು ನೋಡಿದಾಗ ಅದ್ರ ಆಗೋ ಸಂತೋಷನೇ ಬೇರೆ. ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ನನ್ನ ನಂಬಿಕೆ. ಆ್ಯಂಡ್ ಬೆಸ್ಟ್ ವಿಶ್ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗಣ್ಯರು ಹಾಗೂ ಗುರು ಹಿರಿಯರು, ಪತ್ರಿಕರೊಂದು ಆಗಿರ್ಬೋದು, ಎಲ್ಲರಿಗೂ ನನ್ನ ನಮಸ್ಕಾರ. ಸಿನಿಮಾ ಟ್ರೈಲರ್ ನೋಡಿದ್ರಿ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ನಿಮ್ಮ ಸಹಕಾರ, ನಮ್ಮ ಸಪೋರ್ಟ್ ಹೀಗೆ ಇರಲಿ. ಸ್ಪೆಷಲ್ ಥ್ಯಾಂಕ್ಸ್ ಯುವ ಸರ್ ಹೇಳ್ತಾ ಇದ್ದೀನಿ, ಯಾಕೆಂದರೆ ನಮ್ಮಂಥ ಹೊಸಬ್ರು ಚಿತ್ರಕ್ಕೆ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಸಿಕ್ಕಾಪಟ್ಟೆ ಖುಷಿ ಆಯಿತು ನೀವು ಬಂದಿದ್ದು. ಹಾಗೆ ಖ್ಯಾತ ನಿರ್ದೇಶಕರುಗಳು, ನಿರ್ಮಾಪಕಗಳಲ್ಲಿ ಬಂದು ನಮ್ಮ ಶುಭ ಹಾರೈಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಲೂಸಿಯಾ ಪವನ್ ಸರ್ ಜೊತೆ ವರ್ಕ್ ಮಾಡಿದ್ದೆ, ಒಂದಷ್ಟು ಶಾರ್ಟ್ ಫಿಲ್ಮ್ಸ್ಗಳು ವರ್ಕ್ ಮಾಡಿದ್ದೆ, ಒಂದು 2-3 ಐಡಿಯಾಗಿ ವರ್ಕ್ ಮಾಡಿದ್ದೀನಿ ಸರ್ ಸಿನಿಮಾಗಳಿಗೆ. ಸರ್ ಹಾಸ್ಯ ಸರ್, ಹಾಸ್ಯ, ಹಾಂ, ಎಂಟರ್ಟೈನ್ಮೆಂಟ್ ಸರ್, ಫುಲ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಹಾಂ, ಎಲ್ರಿಗೂ ನಮಸ್ಕಾರ. ಎಸ್ಪೆಷಲಿ ಎಲ್ಲ ಮೀಡಿಯಾ ಮಿತ್ರರಿಗೂ ನಮಸ್ಕಾರ. ಈ ಫಂಕ್ಷನ್ಗೆ ಟ್ರೈಲರ್ ಲಾಂಚ್ ಮಾಡಿಕೊಟ್ಟ ಯುವರ ಸರ್ಗೆ ನಾನು ಆ್ಯಕ್ಚುಲಿ ದೊಡ್ಡ ಮನೆಯಿಂದನೇ ಇದಾಗಬೇಕು ಅನ್ನೋದಿತ್ತು. ನನಗೆ ಈ ಸಿನಿಮಾದ ಟೈಟ್ಲು ರಾಘಣ್ಣ ಅವರು ನನಗೆ ಲಾಂಚ್ ಮಾಡಿಕೊಟ್ಟಿದ್ರು. ಈಗ ಟ್ರೈಲರ್ನ ಯುವ ಸರ್ ಲಾಂಚ್ ಮಾಡಿದ್ರು. ನನಗಂತೂ ತುಂಬ ಖುಷಿ ಇದೆ. ನಾವು ಕೋರ್ ಫ್ಯಾನ್ ಆಗಿ, ರಾಜವಂಶದ ಫ್ಯಾನ್ ಆಗಿ ಇದು ಇವ್ರ ಕಡೆಯಿಂದನೇ ಆಗಬೇಕು ಅನ್ನೋದು ನನ್ನ ತುಂಬ ದಿನಗಳ ಆಸೆ ಇತ್ತು. ಸೊ ಅದು ನನ್ನ ನೆರವೇರಿದೆ. ಇಲ್ಲೇ ನಾವು ಸಿನಿಮಾ ಗೆದ್ದಿದೆ ಅನ್ನೋದು ನನಗೆ ಇಲ್ಲೇ ಅನ್ನಿಸ್ತಾ ಇದೆ ಆ್ಯಕ್ಚುಲಾಗಿ. ಸೊ 19th ಸೆಪ್ಟೆಂಬರು ಸಿನಿಮಾ ಎಲ್ಲ ನಿಮ್ಮ ಚಿತ್ರಮಂದಿರಗಳಲ್ಲಿ ಬರ್ತಿದೆ. ಸೊ ದಯವಿಟ್ಟು ಎಲ್ಲರೂ ನೋಡಿ, ನಮ್ಮನ್ನ ಹರಿಸಿ. ಈ ಸಿನಿಮಾ ಗೆದ್ರೆ ಇನ್ನೊಂದಷ್ಟು ಸಿನಿಮಾಗಳು ಮಾಡಬೇಕು ಅನ್ನೋದು ಇದೆ. ಎಸ್ಪೆಷಲಿ ನಾನು ನೆಕ್ಸ್ಟ್ ಪ್ರಾಬಬ್ಲಿ ಆದರೆ ಸರ್ ಏನಾದರೂ ಪರ್ಮಿಷನ್ ಕೊಟ್ಟರೆ ಪ್ರಾಬಬ್ಲಿ ಯುವ ಸರ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯುವ ಸರು ಮತ್ತು ವಿನಯ್ ಸರ್ ಇಬ್ರಿಗೂ ಒಂದೊಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದೇವರ ಆ ಶಕ್ತಿ ಕೊಡಲಿ ಅಂತ ಹಂಗೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ಸರ್ ಮೇ ಬಿ ಇದನ್ನ ತಮಿಳ್ ವರ್ಷನ್ ಬಂದ್ಬಿಟ್ಟು ನಾವು ಶ್ರೀಲಂಕಾ ಮತ್ತು ಮಲೇಷಿಯಾ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ABC ಟಾಕೀಸ್ ಅನ್ನೋರು ನಮಗೆ ಒಂದಷ್ಟು ಮಾತುಕತೆ ನಡೀತಾ ಇದೆ. ಸೊ ಕನ್ನಡ ವರ್ಷನ್ ಅಲ್ಲಿ ತಮಿಳ್ ವರ್ಷನ್ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಶ್ರೀಲಂಕಾ ಮತ್ತು ಮಲೇಷಿಯಾ ಟ್ರೈ ಮಾಡಬೇಕು ಅಂತ ಮಾತುಕತೆ ನಡೀತಾ ಇದೆ. ಮೇ ಬಿ ತಮಿಳ್ನಾಡಲ್ಲೂ ತಮಿಳ್ ವರ್ಷನ್ ಬಂದರೂ ಬರ್ಬೋದು ಸರ್. ಟೈಟಲ್ ಸೇಮ್ ಇರುತ್ತೆ, ಅದೇ ವರ್ಡೇ ಬರುತ್ತೆ ಸರ್. ಆ್ಯಕ್ಚುಲಿ
ಥ್ಯಾಂಕ್ಸ್ ಗುರು ದೇಶಪಾಂಡೆ ಸರ್ ಮತ್ತು ಜಡೇಶ್ ಸರ್ ಮತ್ತು ನಮ್ಮೆಲ್ಲ ಡೈರೆಕ್ಟರ್ಸ್ಗಳು ಯಾರು ಬಂದು ನಮ್ಗೆ ಆಶೀರ್ವಾದ ಮಾಡಿದ್ರಿ. ಸೊ 19th ರಿಲೀಸ್ ಆಗಿ ದಯವಿಟ್ಟು ಎಲ್ಲರೂ ಈ ಸಿನಿಮಾ ಬಗ್ಗೆ ಶೇರ್ ಮಾಡಿ. ಇದು ಗೆದ್ದರೆ ಇನ್ನೊಂದಷ್ಟು ಸಿನಿಮಾ ಮಾಡೋದಕ್ಕೆ ನಮ್ಮ ಎಂಟೈರ್ ತಂಡಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ. ಮತ್ತು ಎಸ್ಪೆಷಲಿ ಈ ಜಾಗನ